ನೀನ್ ನೋಡಗಂಟ ನನ್ ಮನ್ಸು ಸಮಾಧಾನ ಇದ್ದ. ಕುಂತಿದ್ರು ನಿಂದೆ ಜ್ಞಾನ, ಊಟ ಮಾಡಿದ್ರು ನಿಂದೆ ಜ್ಞಾನ, ನಿದ್ದೆ ಮಾಡಿದ್ರು ನಿಂದೆ ಜ್ಞಾನ ಅಂತೀನಿ. ಹೌದಾ? ನನಗೂ ಅಷ್ಟೇ. ನಿನ್ ಮೇಲೆ ಇತ್ತೀಚೆಗೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಅದೆಲ್ಲ ಇರ್ಲಿ, ಯಾವ್ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ದುಡ್ಡು ಇಟ್ಟಿದೆಯಾ ಹೇಳ್ಬಿಡು. ಈಗ ಯಾಕ ದುಡ್ಡನ್ ಚಿಂತೆ ಮಾಡ್ತೀಯ ರತ್ನೆ? ಮದುವಾಗಿ ಮಕ್ಳ ಗಂಟ ನಾ ಎಷ್ಟು ಮಡಗಿದ್ದಾನೋ ಅನ್ನೋದು ನಿನ್ಗೆ ಗೊತ್ತಾಯ್ತ? ಅಲ್ಲಿ ಗಂಟ ಕಾಯಕ್ಕಾಗುತ್ತಾ? ನೋಡು, ಮಕ್ಳು ಆಗಕ್ಕೂ ಮುಂಚೆ ಎಷ್ಟು ದುಡ್ಡಿದೆ ಅಂತಂದ್ರೆ ಅದ್ರ ಮೇಲೆ ಮಕ್ಳು ಮಾಡ್ಕೋಬಹುದು ನಾವು. ಅಯ್ಯೋ, ಮಕ್ಳು ಹುಡ್ತಾವಂತ ಚಿಂತೆ ಮಾಡ್ಬೇಡ ರತ್ನೆ. ಅದಕ್ಕೆ ಸರ್ಕಾರದವರು ಭಾಗ್ಯಲಕ್ಷ್ಮಿ ಯೋಜನೆ ಮಾಡವ್ರೆ. ಸರ್ಕಾರದವರು ಭಾಗ್ಯಲಕ್ಷ್ಮಿ ಯೋಜನೆ ಮಾಡವ್ರ? ಹ್ಞೂ ಕಣೆ ರತ್ನೆ. ಒಂದು ಮಗು ಹೆಣ್ಣು ಮಗು ಹುಡ್ತ್ರೆ ಸರ್ಕಾರದವರು 1,00,000 ಕೊಡ್ತಾರೆ. ಹೌದಾ? ಹಂಗಾದ್ರೆ ಒಂದ್ 12 ಮಕ್ಳನ್ನ ಹಡ್ದು ಬಿಡ್ತೀನಿ ಬಿಡು. ಹೋದಾವೆ ನಮ್ಮೂರಾಗೆ ನಮ್ಮ ಓರಿಸಿದ ನಾಯಿ 11 ಮರಿ ಈದದ. ಹಂಗ ನೀನು 11 ಮರಿ ಈದ್ ಬಿಡು. ಸರ್ಕಾರದವ್ರು ಕ್ಯಾಕರಿಸಿ ನನಗೂ ನಿನಗೂ ಯಾತ ಕುಡಿಸ್ತೀರಿ ಅಂದ್ಬಿಟ್ಟು ಕ್ಯಾಕರಿಸಿ ಮೊಕ್ಕಪ್ಪು ಅಂತ ಹೋಗ್ಯವೆ. ಅಲ್ಲ, 1 ಲಕ್ಷ ಜಾಗದಲ್ಲಿ 12 ಲಕ್ಷ ಬರ್ತದಲ್ಲ ಅಂತ 11 ಮಕ್ಕಳು ಉಡ್ಸ್ಬಿಟ್ರ ಸರ್ಕಾರದವ್ರು ಸೌಲಭ್ಯ ನೀಡ್ತಾರ ತಿಳ್ಕೊಬಿಟ್ಟಿದೀಯ ಮುದವೆ. ಮತ್ತೆ ಕ್ಯಾಕರಿಸಿ ಮೊಕ್ಕ ಹೋಗಿತಾರ ಅಷ್ಟೇ. ಒಳ್ಳೇದಾಯ್ತು ಬಿಡು. ಅದಕ್ಕೂ ಕಾನೂನು ಮಾಡಿ, ಇಲ್ಲ ಅಂತಂದ್ರೆ ಊರಿನ ತುಂಬಾ ಬರೀ ಹೆಣ್ಮಕ್ಳನ್ನೇ ಎತ್ ಬಿಡೋರು ಎಲ್ಲಾರು. ಸೌಲಭ್ಯ ನೀಡ್ತಂದ್ರ ಬಿಟ್ಬಿಟ್ಟಾರ ಅಲ್ವಾ? ಅದೆಲ್ಲ ಇರ್ಲಿ ಬಿಡು. ಬಾ ಈಗ ಮುಂದಕ್ಕೆ. ನಾನು ಇವತ್ತು ನಿನ್ಗ ಒಂದ್ ತೋರ್ಸ್ಬೇಕು ಅಂತ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತಲ್ಲಿ ನಿನ್ಗೆ ಯಾಕೆ ಬಂತು ಈ ಕೆಟ್ಟ ಬುದ್ಧಿ? ಅಯ್ಯೋ ದಡ್ಡಿ, ಅದನ್ನ ಕಣೆ ದಡ್ಡಿ. ಮತ್ತೆ ನಮ್ ಗುರು ಶಿವರಾಜ್ ಕುಮಾರ್ದು ಒಡಿ ಮಗ ಅನ್ನೋದನ್ನ ನಿನ್ಗ ತೋರ್ಸ್ಬೇಕು ಅಂತ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಬೇಡ. ಇನ್ನೊಂದ್ ಪಿಕ್ಚರ್ ಬಂದಿತ್ತೆ, ಓಡಿ ಹೋಗೋಣ ಬಾ ಅಂತ, ಅದಕ್ಕೆ ಹೋಗೋಣ ಬಾ. ಇದ್ಯಾಕೆ ಕೈ ಬಿಡ್ಬೇಕು? ನನ್ನ ಕೈ ಕಬಿಟ್ಟು ಎಲ್ಲೇ ರತ್ನಿ ಓಡೋಗೋಣ ಬಾಂತ ಓಡ್ತಾ ಇದೆ. ಓಡಿ ಹೋಗೋಣ ಬಾಗೆ, ಓಡಿ ಹೋಗೋಣ. ಅಯ್ಯಪ್ಪ ಕೆಟ್ಟದಪ್ಪ, ಕೆಟ್ಟೆ. ನಾನೇನೋ ಬೇರೆ ಚಿಕ್ಕಂತಾಯಿ ನನ್ನ ಮೇಲೆ ಕರ್ನೆ ಇಟ್ಟಿದೆ ಕವ. ಆಗ ಓಡಿ ಹೋಗಿ ಪಿಕ್ಚರ್ ಅಂತ. ಈ ಕವಂಗಿ ಜೊತೆ ಏನ್ ಮಾತಾಡ್ತೀಯ ನೀನು? ನಾವು ಟೇಮ್ ಆದ್ರ ಸಿಕ್ಕದ. ಹೌದು. ಲೇ ಸಂತ, ಕೈ ಬಿಡ್ಲ ರತ್ತಿ, ಕೈ ಬಿಡ್ಲ. ಅದೇಕಪ್ಪ ಕೈ ಬಿಡ್ಬೇಕು ಮಗನೇ? ನಾನು ರತ್ನಿ ಕೈ ಹಿಡಿಯವನಿ. ಲೇ ರತ್ನಿ ಕೈ ಹಿಡಿದ್ರ ಕೈಯ ನನಗ ಮೈಯಾಗ ಕಾರ ಕರ್ಸ ಇರ್ತಾಗತ್ತ ಬುಡ್ಲ. ಗಿರಿ, ಇದು ನಮ್ಮಿಬ್ಬರಿಂದ ಸಂಬಂಧ ಇದ್ದ ವಿಷಯ ನಿನ್ಗ. ಇದ್ರಾಗ ನೀನು ತಲೆ ಹಾಕ್ಬೇಡ ಬುಳ್ಳ. ರತ್ನಿ ಏನು? ಹೌದಾ ರತ್ನಿ, ನನ್ ಪ್ರೀತಿ ಮಾಡ್ತಿದ್ದೆ ತಾನೆ? ನಾನು ಆತರ ನಾನೆಲ್ಲಿ ಹೇಳ್ದೆ? ನೀ ಸಿಕ್ಕಿಲ್ಲ ಅಂತಂದ್ರ ಏನ್ ಮಾಡಿಯ? ಸತ್ತೋಯ್ತೀಯ? ಮೊದ್ಲ ಕೆಲ್ಸ ಮಾಡು. ಸಾಯ್ತಿ ಏನಪ್ಪ ಮಗನೇ? ಹಾಗಾದ್ರೆ ಸಯಾಗಿದ್ರಿ ಹೋಗು, ಒಂದ ರೋಗಾರ್ ತಂದು ಕೊಡ್ತೀನಿ, ಕುಡ್ದ್ಬಿಟ್ಟು ಹಂಗೆ ಗೊಟ್ಟೆ ಕಣ್ಣುವಂತೆ. ಏ ನಾನ್ ಯಾಕ್ಲ ಸಾಯ್ಲಿ? ನಿಮ್ಮಂತ ಸಾಯಿಸ್ಬಿಟ್ಟೆ ನಾ ಸಾಯೋದಕ್ಕಲ್ಲ. ಇಬ್ರು ಸಾಯೋ ಮಾತು ಯಾಕೆ ಆಡ್ತೀರಾ ಅಂತ. ಈ ನನ್ನ ಮಗನ ಜೊತೆಗೆ ಯಾವ ಮಾತ ಏಮಾದ್ರ ತಿಗಡ್ಸಕ ನೆಡೋಣ. ಅಲ್ಲ, ಸಾಯೋ ಮಾತು ಯಾಕೆ ಆಡ್ತಾ ಇದ್ದೀರಾ? ಯಾರನ್ನ ನನ್ನ ಚೆನ್ನಾಗಿ ನೋಡ್ಕೋತಾರೋ, ಭಗವಂತ ಯಾರನ್ನ ಕೊಡ್ತಾರೋ ಅವ್ರನ್ನ ಮದ್ವೆ ಆಗ್ತೀನಿ. ನೀವ್ ಯಾಕೆ ಕಿತ್ತಾಡ್ತಾ ಇದ್ದೀರಾ? ಗಳಿಗೂ ಕೈ ಹಿಡಿಬಿಡಕಲ್ಲ. ನಾನು ಮತ್ತೆ ಕೈ ಹಿಡಿಯವನಿ ಅಪ್ಪ. ನಿನ್ಗೇನಪ್ಪ ಅಡುಗೆ ಉಡ್ದದು? ಸುಮ್ಮನೆ ರೇಗಿಸ್ಬೇಡಕಲ್ಲ, ರೇಗಿಸ್ಬೇಡ. ಕೈ ಬುಡ್ಲ ಹಿಡ್ಕೊಂಡಿಲ್ಲ. ಬುಡ್ಲ ಅಂದ್ರೆ ಅವ್ನು ಏನ್ ಬಿಟ್ಟನು? ಕೈ ಕಿತ್ತಾಗ ಬುಡ್ಲ. ಸರಿ, ನೀವಿಬ್ರು ಕಿತ್ತಾಡ್ಬೇಡಿ ಆಯ್ತಾ? ಇಬ್ರು ಸಮಾಧಾನ ಮಾಡ್ಕೊಂಡು ನಿನ್ ಮೇಲೆ ಫ್ರೆಂಡ್ಸ್ ತರ ಇರಿ ಆಯ್ತಾ?
ಕೇಳ್ದೇಟನಪ್ಪ ಗಿರಿ ರತ್ನಿಗ ನನ್ ಮೇಗ ಭಾರಿ ಪ್ರೀತಿ ಬಂದಿದ್ದಂತೆ. ನಿನ್ ಕಂಡ್ರೆ ಅಷ್ಟೇ ಯಾಕಲ್ಲ ನನ್ ಕಂಡ್ರು ಇಷ್ಟ ಅಂದ್ರೆ ಇಬ್ರು ಕಂಡ್ರು ಇಷ್ಟನೇ. ಅಯ್ಯೋ ಈಗ ಹಾಗಾದ್ರೆ ಏನ್ ಮಾಡುವಂತೀಯ ಗಿರಿ? ನಾನು ಬಲಗೈ ಹಿಡ್ತೀನಿ, ನೀ ಎಡಗೈ ಹಿಡ್ತೀನಿ, ಇಬ್ರು ಜಗ್ಗಾಡೋಣ. ಮತ್ತೆ ಯಾರು ಹೋಲ್ತಾರ? ಹಾಗಾದ್ರೆ ಜಗ್ಗು ನೋಡೇ ಬಿಡೋಣ. ಬಿಡ್ರೋ ನನ್ನ. ಯಾಕೆ ಹಿಂಗ ಆಡ್ತಾ ಇದ್ದೀರಾ ಅಂತ ನೋಡಿ. ಆಗೋದೆಲ್ಲ ಆಗೋಗೈತೆ. 3 ಜನ ನೀವಿಬ್ರು ಕುಡೀರಿ. ಅದ್ ಹೆಂಗ್ ಕುಣಿತೀರಾ ಅಂತ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ ನನ್ಗೆ ಯಾರು ಬೇಕು ಅಂತ.